ಹಲೋ ಗೈಸ್, ಗುಡ್ ಮಾರ್ನಿಂಗ್ ಫ್ರಮ್ ಮಲೇಷಿಯಾ. ಸೊ ಇವತ್ತು ಮಲೇಷ್ಯಾದಲ್ಲಿ 4ನೇ ದಿನ. ಸೊ ಇವತ್ತು ಏನೆಲ್ಲ ಆ್ಯಕ್ಟಿವಿಟೀಸು ಏನೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ನೀವು ವ್ಲಾಗಲ್ಲಿ ನೋಡ್ತೀರಾ. ಸೊ ನಾನಿವತ್ತು ಮಲೇಷ್ಯಾದ ಕ್ವಾಲಾಲಂಪುರಿಂದ ಇನ್ನೊಂದು ಬೇರೆ ಸ್ಟೇಟ್ಗೆ ಹೋಗ್ತಾ ಇದ್ದೀನಿ. ಯಾವುದಪ್ಪ ಅಂತಂದರೆ ಪಹಾಂಗ್ ಅಂತ. ಈ ಪಹಾಂಗಲ್ಲಿ ಜೆನಿಟಿಂಗ್ ಐಲ್ಯಾಂಡ್ ಅಂತ ಒಂದು ಪ್ಲೇಸ್ ಇದೆ, ತುಂಬಾ ಚೆನ್ನಾಗಿದೆಯಂತೆ. ಸೊ ಈಗ ಅದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅದೊಂದು ಹಿಲ್ ಸ್ಟೇಷನ್ನು. ಸೊ ಅಲ್ಲಿ ಇಂಡೋರ್ ಥೀಮ್ ಪಾರ್ಕು, ಔಟ್ಡೋರ್ ಥೀಮ್ ಪಾರ್ಕ್ಸು, ಇಂಡೋರ್ ಮತ್ತು ಔಟ್ಡೋರ್ ಥೀಮ್ ಪಾರ್ಕ್ ಇದೆ, ಶಾಪಿಂಗ್ ಕಾಂಪ್ಲೆಕ್ಸಸ್ ಇದೆ, ಆಮೇಲೆ ಮಾಲ್ ಇದೆ. ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ಕೆಸಿನೋ, ನಾವೆಲ್ಲ ಕರ್ನಾಟಕದಿಂದ ಗೋವಾಗೆ ಹೋಗ್ತೀವಲ್ಲ ಕೆಸಿನೋಗೆ. ಸೊ ಇಲ್ಲಿ ಜೆನಿಟಿಂಗ್ ಐಲ್ಯಾಂಡಲ್ಲಿ ಕೆಸಿನೋ ಇದೆ. ಸೊ ಅಲ್ಲಿ ಗ್ಯಾಮ್ಲಿಂಗು ಲೀಗಲ್ ಪರ್ಮಿಷನ್ ಇದೆ ಗ್ಯಾಮ್ಲಿಂಗ್ ಮಾಡೋದಕ್ಕಲ್ಲಿ. ಸೊ ಇಷ್ಟೆಲ್ಲ ಇದೆ ಪ್ಲೇಸಸ್ಸು. ಮತ್ತು ಕೇಬಲ್ ಕಾರಲ್ಲಿ ಹೋಗಬೇಕು ಮೇಲ್ಗಡೆ ತನಕ. ಸೊ ನೀವು ಕ್ವಾಲಾಲಂಪುರಿಂದ ಅಲ್ಲಿಗೆ 58 ಕಿಲೋಮೀಟರ್ನ ಆಗುತ್ತೆ. ಸೊ ಆನ್ಲೈನಲ್ಲಿ ಬಸ್ನ ಬುಕ್ ಮಾಡ್ಕೊಂಡಿದ್ದೆ. ಈಗ KL ಸೆಂಟ್ರಲ್ಗೆ ಹೋಗಬೇಕು. ಸೊ ಅಲ್ಲಿಂದ ಬಸ್ ಇದೆ, 1.5 ಅವರ್ ಜರ್ನಿ ಆಗುತ್ತೆ. ಬಸ್ಸಿಗೆ ಅಪ್ ಆ್ಯಂಡ್ ಡೌನ್ ನನಗೆ 22-23 ರಿಂಗೇಟ್ ಆಯಿತು. ಸೊ ಇಂಡಿಯನ್ ರುಪೀಸಲ್ಲಿ 400 ರೂಪಾಯಿ ಅಂದ್ಕೊಳ್ಳಿ. ಸೊ ಬನ್ನಿ ಈಗ ಅಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ತುಂಬಾ ಚೆನ್ನಾಗಿರುತ್ತೆ. ಸಾಧ್ಯವಾದಷ್ಟು ಏನೇನು ತೋರಿಸ್ಬೋದು ಎಲ್ಲ ತೋರಿಸ್ತೀನಿ ನಿಮಗೆ. ಆ್ಯಸ್ ಯೂಶ್ವಲ್ ಇವಾಗ ಮೆಟ್ರೋ ಟಿಕೆಟ್ ತೊಗೋತಾ ಇದ್ದೀವಿ. KL ಸೆಂಟ್ರಲ್. ಮೂರು ಜನ ಇದ್ದೀವಿ, 3. ಸೊ ಕಾಯಿನ್ಸ್ ಹಾಕೋಣ ಈ ಸರಿ, ಯಾಕೆಂದರೆ ಕಾಯಿನ್ಸ್ನ ವಾಪಸ್ ತಗೊಳ್ಳಲ್ಲ. ಕಾಯಿನ್ಸ್ ಇದ್ದರೆ ಇದನ್ನು ವಾಪಸ್ಸು ನೋಟ್ ಆದರೆ ರಿಟರ್ನ್ ಮಾಡ್ಬೋದು, ಮತ್ತೆ ದುಡ್ಡು ಕೊಡ್ತಾರೆ, ನಾವು ಇಂಡಿಯನ್ ರುಪೀಸ್ ತೊಗೋಬೋದು. ಮಿಕ್ಕಿದ್ರೆ ಈ ಕಾಯಿನ್ಸ್ ಆದರೆ ತಗೊಳ್ಳಲ್ಲ ವಾಪಸ್ಸು. ಸೊ ಅದಕ್ಕೆ ಕಾಯಿನ್ಸ್ನ ಎಲ್ಲ ಇಲ್ಲೇ ಕ್ಲಿಯರ್ ಮಾಡ್ಕೊಂಬಿಟ್ರೇ ಒಳ್ಳೆಯದು. ಸೊ ಟಿಕೆಟ್ ಇಲ್ಲಿ ಬಂತು, ಕಾಯಿನ್ಸ್. ಅಷ್ಟೇ, ಪಕ್ಕ ಲೋಕಲ್ ಆಗಿಬಿಟ್ಟಿದ್ದೀವಿ ಇವಾಗ. ಜೆನಿಟಿಂಗ್ ಐಲ್ಯಾಂಡ್ಗೆ ನೋಡಿ ಇಲ್ಲಿ ಟಿಕೆಟ್ ಕೊಡ್ತಾರೆ, ಟಿಕೆಟ್ ಕೌಂಟ್ರಲ್ಲಿ ತೊಗೋಬೋದು. ಬಟ್ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ರೆ ಒಳ್ಳೆಯದು. ಸೊ ಜೆನಿಟಿಂಗ್ ಐಲ್ಯಾಂಡ್ ಅನ್ನೋದು ಅದೊಂದು ರಿಸಾರ್ಟು. ಸೊ ಹಿಲ್ ಸ್ಟೇಷನಲ್ಲಿರೋದು. ಈಗ ಬಸ್ಸಲ್ಲಿ ಹೋಗಬೇಕು. ಸೊ ಈ ಥರ ಬಸ್ ಬುಕ್ ಮಾಡ್ಕೊಂಡಿದ್ದೀನಿ, ಮುಂದೆ ಬಸ್ ನಿಂತಿದೆ. ಸೊ ಮತ್ತೆ ಅಲ್ಲಿ ನೋಡೋಣ. ಈಗ ನಿಮ್ಗೆ ಅಲ್ಲೇ ಭೇಟಿ ಮಾಡ್ತೀನಿ. ಸೊ ಈಗ ಬಸ್ಸಲ್ಲಿ ಗೋಯಿಂಗ್ ಟು ಜೆನಿಟಿಂಗ್ ಐಲ್ಯಾಂಡ್. ಸೊ ಇದೇ ನಮ್ಮ ಬಸ್ಸು. ಸೊ ಬಸ್ಸಿಂದ ಇವಾಗ ಇಳಿದು ಹೋಗ್ತಾ ಇದ್ವಿ. ಏನು 3-4 ಗಂಟೆ ಜರ್ನಿ ಅಷ್ಟೇ, ಜಾಸ್ತಿ ದೂರ ಏನಿಲ್ಲ. 45 ಮಿನಿಟ್ ಜರ್ನಿ. ಸೊ ನಾ ಈಗ ಹೋಗ್ಬೇಕಾಗಿರೋದು ನೋಡಿ, ಇದು ಹವಾನಾ ಸ್ಕೈ ವೇ. ಸೊ ಅಲ್ಲಿ ಕೇಬಲ್ ಕಾರ್ ಇದೆ, ಕೇಬಲ್ ಕಾರಿಂದ ಮೇಲೆ ಹೋಗಬೇಕು. ಹೋಗೋಣ. ಜೆನಿಟಿಂಗ್ ಐಲ್ಯಾಂಡಲ್ಲಿ ಈಗ ಇನ್ನೂ ತಿಂಡಿ ತಿಂದಿರಲಿಲ್ಲ. ಸೊ ಇಲ್ಲೇನೋ ಇದೆ, ನೋಡೋಣ ಏನೇನಿದೆ ಅಂತ. ಇಲ್ಲಿ ಪರವಾಗಿಲ್ಲ, ರೇಟೆಲ್ಲ ಕಡಿಮೆನೇ ಇದೆ, ತುಂಬ ಜಾಸ್ತಿ ಏನಿಲ್ಲ. ಇಲ್ಲಿ ಇಷ್ಟೊಂದು ಐಟಮ್ಸ್ ಇದೆ. ವೆಜ್ಜು, ಈ ಕಡೆ ಎಲ್ಲ ವೆಜ್ಜೀಸು. ಏನಿದು ಫಿಶ್ಶು ಹಿಂಗೆ ಮಾಡಿಟ್ಟವನೇ, ಎಗ್ಗಲ್ಲ ಇದು, ಎಗ್ಗದು ಫಿಶ್ಶು. ಏನು ತಗೊಳ್ಳೋದು ನೋಡೋಣ. ಚಿಕನ್ನು, ಫಿಶ್ಶು. ವಾಟ್ ಇಸ್ ದಿಸ್? ಮಶ್ರೂಮ್, ಮಟನ್ ಬಿರಿಯಾನಿ. What is it? This one? How much is that? 7 ringgit. 7 ringgit. Beka. One that. How much is this mutton biryani? 12 ringgit. 12 ringgit. Only ಜಾಸ್ತಿ. Right. lamb bakali ಫಸ್ಟ್. Is that right? lamb mutton, right? Okay. Okay, give me one mutton biryani. That's a lamb, right? Sheep.
ಹಾಂ ಅಮೌಂಟ್ ಇಸ್ ಎಗ್ 7 ರೂಪಾಯಿ 7 ಕಡೆ ಜಾಸ್ತಿ ಆಯಿತು ಅದಕ್ಕೆ ಅಷ್ಟು ಕೊಟ್ಟಿದ್ದ 7 ಅಂತೆ ಬೇಡವಾ 7 ಒಂದು ರಿಂಗ್ ಹ್ಞೂ ಇಲ್ಲ 7 ಅಂತ ವಿ ಹ್ಯಾಡ್ ಪೇ ನಾವು ಓಕೆ ಸೊ ನಾನೀಗ ಮಟನ್ ಬಿರಿಯಾನಿ ತೊಗೊಂಡಿದ್ದೀನಿ ಮಟನ್ ಬಿರಿಯಾನಿ ಕ್ವಾಂಟಿಟಿ ಕಡಿಮೆ ಟೇಸ್ಟ್ ನೋಡೋಣ ಹೇಗಿದೆ ಅಂತ ಈ ಗ್ರೇವಿನೂ ಎಂಥದ್ದಿಲ್ಲ ಸುಮ್ಮನೆ ಹಂಗೆ ಕೊಟ್ಟವನೆ ಓಕೆ ಸ್ಪೈಸಿ ಇಲ್ಲ ನೋಡಿ ದ್ರಾಕ್ಷಿನೂ ಹಾಕೋರೆ ರೈಸಿನ್ಸ್ ಏನು ಮಾಡೋದಿದೆ ಊಟ ತಿನ್ಬೇಕಾ ನಾಲ್ಕು ಪೀಸ್ ಹಾಕಿದ್ದ ಅದರಲ್ಲಿ 2 ಮೂಳೆ ನನ್ನ ಮಗ ಇಷ್ಟಕ್ಕೆ ಎಷ್ಟು ತೊಗೊಳೋ ಒಂದು ದುಡ್ಡನ್ನ ಕ್ವಾಂಟಿಟಿನೂ ಕಡಿಮೆ ಬಟ್ ಓಕೆ ಟೇಸ್ಟು ಖಾರ ಇಲ್ಲ ಈ ಕಡೆಲ್ಲ ಜಾಸ್ತಿ ಖಾರ ಮಾಡಲ್ಲ ಇದಕ್ಕೆ ದ್ರಾಕ್ಷಿನೂ ಬೇರೆ ಹಾಕೋ ಒಣ ದ್ರಾಕ್ಷಿ ಬೇರೆ ಹಾಕಿದ್ದಾರೆ ಓಕೆ ಸೊ ಈಗ ಬೆಳಗಿನ ತಿಂಡಿ ಬ್ರೇಕ್ಫಾಸ್ಟ್ ಆಯಿತು ನೋಡಿ ಇಲ್ಲೇ ಹಿಂದೆಗಡೆ ಫುಡ್ ಕೋರ್ಟು ಆ್ಯಕ್ಚುಲಿ ಇದು ಮಾಲು ಸೊ ಮಾಲಲ್ಲಿ ಎಲ್ಲ ಥರದೂ ಸಿಗುತ್ತೆ ಇಲ್ಲಿ ಇವಾಗ ಇಲ್ಲಿ ಕೇಬಲ್ ಕಾರ್ ಹುಡ್ಕೊಂಡು ಹೋಗ್ಬೇಕೀಗ ಎಲ್ಲಿ ಹೋಗಬೇಕು ಅಂದರೆ ಕೇಬಲ್ ಕಾರ್ಗೆ ಹೋಗಬೇಕು ಸೊ ಕೇಬಲ್ ಕಾರ್ ಎಲ್ಲಿದೆ ಅಂತ ಇವಾಗ ಹುಡ್ಕೊಂಡು ಹೋಗಿ ಸೊ ಮೇಲೆ ಐಲ್ಯಾಂಡ್ ತನಕ ಹೋಗ್ಬೇಕು ಇವಾಗ ನೋಡೋಣ ಸೊ ಬನ್ನಿ ಹೋಗೋಣ ಈಗ ಹವಾನಾ ಸ್ಕೈ ಸೆಂಟ್ರಲ್ ಸ್ಕೈವೇ ಸ್ಟೇಷನ್ ಹವಾನಾ ಸ್ಕೈ ಸೆಂಟ್ರಲ್ 7-Eleven ನೋಡಿ ಇಲ್ಲಿ ನೀವು ಸೂಪರ್ ಮಾರ್ಕೆಟ್ಸ್ ಎಲ್ಲಾದ್ರೂ ಕಂಪೇರ್ ಮಾಡಿದ್ರೆ ಆ 7-Eleven ಇದೆಯಲ್ಲ ಅಲ್ಲಿ ನಿಮಗೆ ಚೀಪ್ ಆ್ಯಂಡ್ ಬಿಸ್ಕೆಟಲ್ಲಿ ಸಿಗುತ್ತೆ ಏನೇ ತೊಗೋಬೇಕು ಅಂದ್ರೂ ಸೊ ಬ್ರೆಡ್ಡು ಬಿಸ್ಕೆಟ್ಸು ಏನೇ ಜ್ಯೂಸು ವಾಟರು ಯಾವುದೇ ಆದರೂ ಅಷ್ಟೇ ಕಡಿಮೆ ಪ್ರೈಸಸ್ ತೊಗೋಬೇಕು ಅಂದರೆ ನೀವು ಆ ಸೂಪರ್ ಮಾರ್ಕೆಟ್ಗೆ ಹೋದರೆ ಬೆಸ್ಟು ಸೊ 7-Eleven ಏನು ರೀ ಎಲ್ಲ ಹಿಂಗೈತೆ ಇದೆಲ್ಲ ನಾನ್ ವೆಜ್ಜು ಗೋಲ್ಡ್ ಕಾರ್ನ್ ಚಿಕನ್ ಮೀಟು ಪೋರ್ಕ್ ಸ್ಲೈಸು ಹಂದಿ ಮಾಂಸ ಚಿಕನ್ನು ಚಿಲ್ಲಿ ಪೋರ್ಕು ಓ ಕಜ್ಜಾಯ ನಮ್ಮೂರಲ್ಲಿ ಕಜ್ಜಾಯ ಹಾಕ್ತೀವಲ್ಲ ಹಂಗೆ ಕಜ್ಜಾಯ ಥರ ಇದೆ ಕಜ್ಜಾಯ ಚಿಕನ್ ಕಜ್ಜಾಯ ಹಂದಿ ಕಜ್ಜಾಯ ಏನಿದೆಲ್ಲ ಚಾಕ್ಲೇಟ್ಸು ಸ್ಪಾಂಜ್ ಇರುತ್ತಲ್ಲ ಓಕೆ ಎಲ್ಲ ಚಾಕ್ಲೇಟ್ಸ್ ಇದೆಲ್ಲ ಚಾಕ್ಲೇಟ್ಸು ಚೈನೀಸ್ ಚಾಕ್ಲೇಟ್ಸ್ ಸ್ಪಾಂಜ್ ಆಗಿದೆ ಸ್ಪಾಂಜಿ ಹವಾನಾ ಸ್ಕೈವೇ ಟಿಕೆಟ್ ಕೌಂಟ್ರಿಂಗ್ ಮೇಲೆ ಹೋಗ್ಬೇಕು ಚಲೋ ಸೊ ಇದೇ ನೋಡಿ ಕೇಬಲ್ ಕಾರ್ಗೆ ಟಿಕೆಟ್ ತೊಗೊಳ್ಳೋ ಜಾಗ ಟಿಕೆಟಿಂಗ್ ಕೌಂಟರ್ ಫಾರ್ ಕೇಬಲ್ ಕಾರ್ ಓಕೆ ಸೊ ತಗೊಂಡು ಅಲ್ಲಿ ಎಲ್ಲ ಹಿಂಗೆ ಚೆಕ್ ಮಾಡಿ ಆಮೇಲೆ ಒಳಗೆ ಬಿಡ್ತಾರೆ ಅಲ್ಲಿ ಕೇಬಲ್ ಕಾರಲ್ಲಿ ಮೇಲಕ್ಕೆ ಹೋಗಬೇಕು ಸೊ ಟಿಕೆಟ್ ಕೌಂಟರ್ಸ್ ಮೆಷಿನ್ ಸೆಲ್ಫ್ ಸರ್ವಿಸ್ ಟಿಕೆಟಿಂಗ್ ಜೆನೆಟಿಂಗ್ ಐಲ್ಯಾಂಡ್ಸ್ ಪ್ರೀಮಿಯಂ ಔಟ್ಲೆಟ್ಸ್ ನಾನು ಐಲ್ಯಾಂಡ್ ಅಂದರೆ ಯಾವುದು ಐಲ್ಯಾಂಡ್ ಅಂದ್ಕೊಂಡ್ಬಿಟ್ಟಿದ್ದೆ ಈ ಸಮುದ್ರ ಮಧ್ಯೆ ಐಲ್ಯಾಂಡ್ ಇರುತ್ತಲ್ಲ ಆ ಥರ ಐಲ್ಯಾಂಡ್ ಅಂದ್ಕೊಂಡಿದ್ದೆ ನಾನು ನೋಡಿದ್ರೆ ಜೆನೆಟಿಂಗ್ ಐಲ್ಯಾಂಡ್ ಜಸ್ಟ್ ಮಾಲ್ ಹೆಸರು ಅನ್ಸುತ್ತೆ ಇದು ಮೇಲೆ ನೋಡೋಣ ಇದೊಂದು ಮೇಲ್ಗಡೆ ಸೊ ನೋಡಿ ಈಗ ಕೇಬಲ್ ಕಾರ್ಗೆ ಟಿಕೆಟ್ ಪ್ರೈಸ್ ಇಲ್ಲೇ ಇದೆ ಸೊ ಒನ್ ವೇಗೆ 2 ಥರ ಅಲ್ಲಿ ಕೇಬಲ್ ಕಾರ್ ಇದೆ ಒಂದು ಸ್ಟ್ಯಾಂಡರ್ಡ್ ಗೊಂಡಾಲ ಇನ್ನೊಂದು ಗ್ಲಾಸ್ ಫ್ಲೋರ್ ಗೊಂಡಾಲ ಅಂತ ಅಂದರೆ ಫುಲ್ಲು ಟ್ರಾನ್ಸ್ಪರೆಂಟ್ ಇದಕ್ಕೆ ರೇಟ್ ಜಾಸ್ತಿ ಸೊ ಒನ್ ವೇಗೆ 10 ರಿಂಗೆಟ್ಸು ರಿಟರ್ನು 2 ವೇ ಆದರೆ 18 ರಿಂಗೆಟ್ಸು ಸೊ ಇದಕ್ಕೆ ಗ್ಲಾಸ್ ಫ್ಲೋರ್ ಗೊಂಡಾಲಾಗಾದರೆ 30-50 ಸೊ ಕ್ವೈಟ್ ಕಾಸ್ಟ್ಲಿ ಟಿಕೆಟ್ಸ್ ತೊಗೊಂಡೆ ನೋಡಿ ಟಿಕೆಟ್ ತೊಗೊಂಡಿದ್ದೀನಿ 18 ರಿಂಗೆಟು ಅಂದರೆ ಇಂಡಿಯನ್ ರುಪೀಸಲ್ಲಿ 340 ರೂಪಾಯಿ ಅಪ್ ಆ್ಯಂಡ್ ಡೌನು ಸೊ ಬೆಳಿಗ್ಗೆ ಹೋಗಿ ಸಂಜೆ ತನಕ ಇರ್ಬೋದು ನೋಡಿ ಇಲ್ಲಿ ಎಲ್ಲ ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಇವಾಗ ಕೇಬಲ್ ಕಾರ್ ಹೋಗೋದಕ್ಕೆ
ಜನ ಎಲ್ಲ ವೈಟಿಂಗ್. ಕೇಬಲ್ ಕಾರ್ ಬಂತು. ಸೊ ಈಗ ನಮ್ಮ ಟರ್ನ್ ಹೋಗೋದು. ಈಗ ನಮ್ಮ ಟರ್ನ್ ಒಳಗೆ ಹೋಗೋದಕ್ಕೆ ನಿಂತ್ಕೊಳ್ಳಲ್ಲ, ಹಂಗೆ ಸ್ಲೋ ಆಗಿ ಹೋಗ್ತಾ ಇರೋದು, ಹಂಗೆ ಜಂಪ್ ಮಾಡ್ಕೋಬೇಕು ಅಷ್ಟೇ, ಹಾಗೆ ಎತ್ಕೋಬೇಕು. ವಯಸ್ಸಾದ್ರೆ ಹೆಂಗೆ ಎತ್ಕೋತಾರೋ ಗೊತ್ತಿಲ್ಲಪ್ಪ, ಅಂತ ಅಷ್ಟಾಗಿ ಫಾಸ್ಟ್ ಏನು ಹೋಗಲ್ಲ ನೋಡಿ, ಅಷ್ಟೇ ಅಷ್ಟು ನಿಧಾನಕ್ಕೆ ಹೋಗ್ತಾ ಇರೋ, ಸ್ಟಾಪ್ ಆಗಲ್ಲ, ನಿಧಾನಕ್ಕೆ ಹೋಗ್ತಾ ಇರುತ್ತೆ, ಹಂಗೆ ಎತ್ಕೋಬೇಕು. ಸೊ ಇದು ಮೂರನೇ ಸಲ ಹೋಗ್ತಾ ಇರೋದು ಕೇಬಲ್ ಕಾರಲ್ಲಿ. ಇಂಡಿಯಾದಲ್ಲಿ 2 ಸಲ ಹೋಗಿದ್ದೀನಿ. ಮನಾಲಿಲಿ, ಸೊಲಾಂಗ್ ವ್ಯಾಲಿಲಿ ಒಂದ್ಸರಿ, ಕಾಶ್ಮೀರಲ್ಲಿ ಗೊಂಡೋಲ ರೈಡ್, ಗುಲ್ಮಾರ್ಗಲ್ಲಿ. ಸೊ ಸಕಲಾಗಿರುತ್ತೆ ಅದದ್ದು. ಮೂರನೇ ಸಲ ಹೋಗ್ತಾ ಇರೋದು, ನೋಡೋಣ. ಪಾಸ್ ಹೋಗ್ತದೆ. ಆಯ್ತಾ? ನೋಡಿ ಕೇಬಲ್ ಕಾರ್ಗಳೆಲ್ಲ ಕೆಳಗೆ ಹೋಗ್ತದೆ, ಹಿಂದೆ ಮೇಲೆಲ್ಲ ಬರ್ತಾರೆ. ನೋಡ್ಬೋದು ವ್ಯೂ ನೋಡಿ, ತುಂಬಾ ಅದ್ಭುತವಾಗಿದೆ ಮಾತ್ರ. ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬಾ ಸಾಕಾಗಿದೆ. ವಾವ್, ಲಾಸ್ಟ್ ಟೈಮ್ ಒಂದು ಸೊ ಇಲ್ಲೊಂದು ಸ್ಟಾಪು, ಮತ್ತೆ ಇಲ್ಲಿಂದ ಮತ್ತೆ ಮೇಲ್ಗಡೆ ಹೋಗ್ಬೋದು, ಮೇಲ್ಗಡೆ ಹೋಗ್ಬೇಕು. ಇಲ್ಲೊಂದು ಟೆಂಪಲ್ ಇದೆ ಅಂದ್ಬಿಟ್ಟು ಇಲ್ಲಿ ಇಳ್ಕೊಂಡ್ವಿ. ಸೊ ಇದಾದ್ಮೇಲೆ ಮತ್ತೆ ಮೇಲ್ಗಡೆ ಇನ್ನೂ ಮೇಲೆ ಹೋಗ್ಬೇಕು.